ಮತ್ತೊಂದು ಮಾತ ಕೇಳತಾಳು ತೇಲಾರ್ಥ ಏನ ಕೇಳತಾಳ ಸಭದಾಗ ದ್ರೌಪದಿ ವಿಷಯ ತಗದ ನೋಡ ಸಭದಾಗ ದ್ರೌಪದಿ ವಿಷಯ ನಿನಗ ಪೂರ್ತಿ ನಾನು ಹೇಳತೇನು ಚಿತ್ತ ಎಟ್ಟ ಕೇಳ ಹುಡುಗಿ ವಿಲನ್ಯಾಗ ಐದು ಮಂದಿ ಗಂಡ್ರ ದ್ರೌಪದಿಗೆ ಎದರಾಗ ಐದು ಮಂದಿ ಇರಕ್ಕಾಗಲೇ ಸಭದಾಗ ದ್ರೌಪದಿನ ಯಾಕ ಕೊಟ್ಟರಿ ಅಂತ ಕೇಳ್ಯಾಳ ನನಗ ಅಲ್ಲಿ ಪಾಂಡವರ ಕೂಡಿ ದ್ರೌಪದಿ ಮಾತ್ರ ಸೋಲಬೇಕಾದ ದ್ರೌಪದಿ ಮಾತ್ರ ಹೆಂಡರಿಲ್ಲ ಪಾಂಡವರಿಗೆ ಆವಾಗ ಆಗೋ ಐದು ಮಂದಿಗೆ ಬ್ಯಾರೆ ಬ್ಯಾರೆ ಹೆಂಡರ್ ಇದ್ದಾಗ ಅರ್ಜುನಗ ಬ್ಯಾರೆ ಅದಾರು ಭೀಮಗ ಬ್ಯಾರೆ ಹೆಂಡ್ರದಾರು ನಕುಲ ಸಹದೇವಗ ಬ್ಯಾರೆ ಹೆಂಡರಿದ್ದಾಗ ಎಲ್ಲರನ್ನ ಹೆಂಡ್ರ ಇರಲಿ ಅಂತ ಅನ್ಲಿಲ್ಲ ಅವಾಗ ದುರ್ಯೋಧನ ನೋಡ ದ್ರೌಪದಿನ ಮಾತ್ರ ಹೇಳಕ್ಕಾದ ಎಂದ ಒಂದ ದಗದ ಮಾಡ್ಯಾಳ ದ್ರೌಪದಿ ಆವಾಗ ಮಾಡಿದ ನೋಡ ತಾನ ಮಾತ್ರ ಹೋಗ್ಬೇಕಾಗೆ ಏನ ದಗದ ಆಗೈತಿ ಆತನ ಕೇಳ ನೀನಾಗ ಪಾಂಡವ್ರು ಎಲ್ಲ ಮಾಯದ ಅರಮನೆ ಸಜ್ಜ ಮಾಡಿದಾಗ ಎಲ್ಲರೂ ಬರಬೇಕಂತ ಪಾಂಡವರು ಮಾತ್ರ ಡಂಗರ ಸಾರೆ ಎಲ್ಲರೂ ಬರಬೇಕಂತ ಆಹ್ವಾನ ಕೊಟ್ಟಾರ ಅವಾಗ ಎಲ್ಲರೂ ನೋಡಬೇಕಂತ ತಿಳಿದ ಹೊಂಟಾರ ಅವಾಗ ಮಾಯದರ ಮನೆ ನೋಡ ಹೆಂಗ ಸಜ್ಜ ಮಾಡ್ಯಾರ ಅಂತ ನೋಡ್ಬೇಕಂತ ತಿಳಿದ ದುರ್ಯೋಧನ ವಾದ ಆವಾಗ ಆಗ ಹೋಗುದಾರಿ ತೀರ್ಥ ನೋಡ ದುರ್ಯೋಧನಗ ಹೋಗುದಾರಿ ಗೊತ್ತಾತು ಬರೋದಾರಿ ತಿಳಿಯಲಿಲ್ಲ ಅವಸರ ಮಾಡಿ ಹೊಳ್ಳಿ ಮಾತ್ರ ಬರ್ತಿದ್ದವಾಗ ಆಗ ಕಾಲ ಜಾರಿ ನೆಲಕ ಮಾತ್ರ ಬೇದಾರ ಅವಾಗ ಯಾರು ನೋಡಿಲ್ಲ ಅಂತ ತಿಳಿದ ಅವಸರ ಮಾಡಿ ನಿತ್ತ ದ್ರೌಪದಿ ಮಾತ್ರ ನೋಡ್ಯಾಳ ಅವಾಗ ಆಗ ದುರ್ಯೋಧನಗ ಹೇಳ್ತಾಳ ದ್ರೌಪದಿ ಆವಾಗ ಅಂದಕ್ಕ ನಮಗ ನೀನು ಕುಟ್ಟಾದೆ ಅಂತ ಹೇಳು ಹಾಸ್ಯ ಮಾಡಿ ನಕ್ಕ ಬಿಟ್ಟಳ ದ್ರೌಪದಿ ಆವಾಗ ಇದೇ ಕಾರಣಕ್ಕಾಗಿ ದುರ್ಯೋಧನ ಕಣ್ಣಗ ಹಿಡದಾಗ
ಯಾಕ 5 ಮಂದಿ ಗಾಂಡ್ರಾಗಲಿ ಹೌದು ಹೇಳ್ತೀನಿ ಯಾಕ ಕೊಟ್ಟಾರಿ ನೀವು ದ್ರೌಪದಿನ ತೀಕಿ ಕೇಳ್ತಾಳ ಮಶಿಬಳ ದ್ರೌಪದಿ ಮತ್ತೆ ಈಗ ಹೋಗಾಕ ಏನಾಗಿತ್ತು ಯಾಕ ನಿಮ್ಮ ಹೆಣ್ಮಕ್ಳು ಬಾಳ ಮಂದಿ ಇದ್ದಾರಲ್ಲ ಇಲ್ಲಿ ಹೌದು ಯಾರ್ಯಾರಿದ್ರು ಕೌರವ್ರ ಹೆಂಡ್ರ 100 ಮಂದಿ ಹೆಣ್ಮಕ್ಳು ಇದ್ರು ಹೌದು ಕುಂತಿನಿ ಗಾಂಧಾರಿನು ಅವರು ಇಬ್ಬರು ಇದ್ರು ಅವರು ಹೆಣ್ಮಕ್ಳು ಇದ್ರ ಮತ್ತ ಅವ ದುರ್ಯೋಧನ ಹೆಂಗೂ ಸಬಕ ತಂದಾಕಿನ ಈಡಂದ ಅವಾಗ ದುಷ್ಟ ದುಶಾಸನ ಹೋಗಿ ತಗೊಂಡು ಬಂದ ನಮ್ಮ ಹೆಣ್ಮಗಳ ಮಾನ ಹೊಂಟೈತೆ ಬಾ ಅಂತ ತಿಳ್ಕೊಂಡ ನೀವು ಎಲ್ಲಾರು ಹೆಣ್ಮಕ್ಳು ಹೋಗಿ ಕಾಪಾಡಬೇಕಾಗಿತ್ತಲ್ಲ ಅವ್ರನ್ನ ಆಕಿನ ಅಲ್ಲಿ ಒಂದು ಅಗದಾಗಿತ್ತಮ್ಮ ಯಾಕೆ ಕಾಪಾಡ್ಲಿಲ್ಲ ಯಾಕ್ರಿ ಅವ್ರು ಬಂದು ಹಿಡಿಯಾಕ ಬಂದಿರಂದ್ರ ಅವ್ರು ಯಾಕೆ ಅಲ್ಲಿ ಕೊಡ್ಬೇಕಾಗೈತಿ ಅಂದ್ರ ತಾ ಮಾಡಿದ ತಾನ ಅನುಭವಿಸ್ಬೇಕಾಗೈತಿ ಯಾರ ದ್ರೌಪದಿ ಹೆಂಗಪ್ಪ ಮೊದಲು ಹಿಂದೊಂದು ಘಟನೆ ಮಾಡ್ಯಾರ ನಿಮಗೆಲ್ಲ ಹೇಳಿಲ್ಲ ಏನಂತ ಮಾಯಾದವರ ಮನೆ ಸಜ್ಜು ಮಾಡ್ರಿ ಪಾಂಡವರೆಲ್ಲ ಕೂಡಿ ಎಲ್ಲಾರು ಬರ್ಬೇಕಂತ 33 ಕೋಟಿ ದೇವರು ಬರ್ಬೇಕು ಅನ್ನುವಂತ ಡಂಗರ ಸಾರಿದಾಗ ಅವಾಗ ದುರ್ಯೋಧನ ನೋಡ್ಬೇಕಂತ ತಿಳಿದು ಹೋಗ್ತಾನು ಹೋಗಿ ಏನ್ ಮಾಡ್ತಾನ ಏನ್ ಮಾಡಿದ ಒಳಗೆ ಹೋಗೋದು ಗೊತ್ತಾತ ಕರೆ ಬರುದಾರಿ ಗೊತ್ತಾಗ್ಲಿಲ್ಲ ಅವಾಗ ದುರ್ಯೋಧನಗ ಹೌದು ಅವಾಗ ಯಾರು ನೋಡಿಲ್ಲ ಬಾ ಅಂತ ತಿಳಿದು ಬರಾಬರ ಅವಸರ ಮಾಡಿ ಬರ್ತಿದ್ದ ಕಾಲ ಜಾರಿ ತೆಳಗ ಬೀಳ್ತ ಯಾರು ನೋಡಿಲ್ಲ ಬಾ ಅಂತ ಎದ್ದು ಬರ್ತಿದ್ದ ಹೌದು ಅವಾಗ ಏನ್ ಮಾಡಿಕ್ಕೆ ದ್ರೌಪದಿ ಹಾಸಿ ಮಾಡಿ ಏನ್ ಮಾಡ್ತಾಳ ಈಕೆ ಮ್ಯಾಲ ನಿತ್ತು ನೋಡ್ತಾಳ ಮ್ಯಾಲ ನಿತ್ತು ಹೌದು ನಿತ್ತು ನೋಡಿ ಸುಮ್ಮ ಇರ್ಬೇಕಲ್ಲ ಈಕೆ ದ್ರೌಪದಿ ಗಪ್ಪಿರ್ಬೇಕಾಗಿತ್ತು ಮತ್ತ ಸುಮ್ಮ ಇದ್ರ ಅಲ್ಲಿ ದುಷ್ಟ ದುಶಾಸನ ಕೈಲಿ ಸೀರೆ ಸವಸ್ಕೊಳ್ಳೋರು ಯಾರು ಹೌದು ಏನ್ ಮಾಡ್ತಾಳ ಗಪ್ ಇರುವಂತ ಗಿರೆಗಳು ಅಲ್ಲಿವ ಆಶೆ ಮಾಡಿ ನಕ್ಕಾಳ ಏನತ್ತ ನಕ್ಕಾಳ ಏನದ ನೀ ಅಂದಕ್ಕನ ಮಗ ಅಂದಕ್ಕದೆ ಕುಡ್ಡನ ಮಗ ಕುಡ್ಡ ಇದೆ ಅಂತೇಳಿ ಹಾಸಿ ಮಾಡಿ ನಕ್ಕಾಳ ನಕ್ಕದ ಸಲುವಾಗಿ ನಕ್ಕದ ಕಾಯಿ ಯಾವಾಗ ಹಿಂಗ ನಕ್ಕ ನೋಡು ಅವಾಗ ಆ ದುರ್ಯೋಧನ ಹೇಳ್ತಾನೆ ಏನತ್ತ ಏ ನನ್ನ ನೋಡಿ ಹಿಂಗ ಯಾವಾಗ ನೀ ಹಾಸಿ ಮಾಡಿ ನಗತಿ ಅಂದ ಬಳಕ ಇಂತ ಒಂದು ಶೇಡಾನ ತೀರ್ಸ್ಕೊಲಿಕ್ಕ ದುರ್ಯೋಧನ ಅಲ್ಲ ತಾಲಿ ಮೀಸಿತಿದ್ಯಾ ನಾವು ಹೌದು ಅವಾಗ ಅವ ದಿನನಿತ್ಯ ನನ್ನ ಮ್ಯಾಲ ಹಲ್ಲು ಮಸದ ಪಾಂಡವರಿಗೆ ಮತ್ತು ಕೌರವರಿಗೆ ಜಗಳ ಆಗಬೇಕಾದ್ರೆ ಅಲ್ಲಿ ಅದ ಪುಟ ಆಗೈತಿ ನಿನ್ನದಿಂದ ಹೌದ ಸುಮ್ಮೀರ್ ಅವ್ರ ಅಲ್ರಿ ಮಾಸ್ತರ್ ಅವ್ರ ಅದಕ್ಕ ನಿನ್ನಿಂದ ಹಂಗ ಅಲ್ಲಿ ಆಗಬೇಕಾಗೈತಿ ನೀ ಮಾಡಿದ ನೀನ ಅನುಭವಿಸ್ಬೇಕಾಗೈತಿ ಹೆಂಗ ಈಗ ಹೇಳಿಲ್ಲ ಅದಕ್ಕೆ ನೀ ಮಾಡಿದ ನೀನು ಅನುಭವಿಸ್ಬೇಕಾಗೈತಿ ಅದಕ್ಕೆ ಅಲ್ಲಿ ಬಂದು ಸೀರೆ ಇಡಬೇಕಾದ್ರ ಅಲ್ಲಿ ಮತ್ತ ನಿನ್ನ ಮಾನ ಕಾಯ್ಬೇಕಾದ್ರ ಅಲ್ಲಿ ನಿಮ್ಮ ಅವ್ವಗಳು ಬಂದಿಲ್ಲ ಮಾತ ಇಲ್ಲ ನಿಮ್ಮ ಅವ್ವಗಳು ಬಂದಿಲ್ಲ ಇವನೇನು ತಂದ ನೋಡಿ ಚಿನಿಗೆ ಮಾರಿ ಇವು ಬಂದಿಲ್ಲ ಹೌದು ಕಿಡಿ ಗತ್ಲೆ ಹಂಗ ಶೆಟ್ಟಿತಾನ ನೋಡ್ಲಾ ಕೀಡಿ ಆಗ್ಯಾನ ಕೀಡಿ ಬಾಳ ಕೀಡಿ ಒಳಗಿನ ಮೀಡಿಯನ ಸೋಲಿಸನ್ ಬಾಟ್ಲಿ ಆಗೈತಿ ಹೌದೌದೌದು ಎಲ್ಲ ಹಿಚಿಗೆ ತಗದಾರ ಇಲ್ಲಿ ವಿದ್ಯಾನ ಕೈಯಾಗ ಸಿಕ್ಕಾನಂದ್ರ ಇನ್ನು ಅದು ಉಳಿಯಂಗಿಲ್ಲ ಏನು ಮುಂದಕ್ಕಂದ್ರ ಅದು ಎಲ್ಲ ಸ್ವಚ್ಛನ ಉಳಿತೈತಿ ಅದಕ್ಕೆಲ್ಲ ಹಂಗೇನ ಆಗಂಗಿಲ್ಲ ಯಾಕಂದ್ರ ಪರಮಾತ್ಮನ ಆಶೀರ್ವಾದ ಇದಂದ್ರ ತಗದು ಬೇರೆ ಐತಿ ಅದಕ್ಕೆ ಏನಾಗೈತಿ ಏನಾಗೈತಿ ಅಂದ್ರ ಅದಕ್ಕೆ ನೀ ಮಾಡಿದ ನೀನ ಅನುಭವಿಸ್ಬೇಕಾಗೈತಿ ಅದಕ್ಕೆ ಏನಂತ ಕೇಳ್ಯಾರ ಮುಂದ ಏನ್ ಕೇಳ್ಯಾರು ಏನು ಶೆಟ್ಟಿದು ಒಂದು ಉಳಿಸ್ಯಾಳ ಶೆಟ್ಟಿದು ಒಂದು ಉಳ್ವತ್ತೀನಿ ಏನಂತ ಕೇಳ್ಯಾಳ ಏನಂತ ಏ ಎಲ್ಲಾರು ಹನಿವಾರ ಬರಿತಾನ ಬ್ರಹ್ಮ ಅಂತ ಹೇಳ್ತಿ ಹೌದು ಆದ್ರ ಹನಿವಾರ ಬರಿಬೇಕಾದ್ರ 5 ದಿವಸ ಆದ ಮೇಲತ್ತ ಹೌದು ನಾನು ಬಂದು ಬರುವ ನಿನ್ನ ಹನಿವಾರ ನಿಮ್ಮ ಅಪ್ಪ ಒಳಗ ಬಂದಿಲ್ಲ ಇಲ್ಲ ಅಲ್ಲೇ ಬಾಗಲದಾಗ ಕೂತಾನ ನಿನ್ನ ಬ್ರಹ್ಮ ಯಾಕ ಹೊರಗ ಕೂತಾನು ನಾ ಹೋಗಿ ಬರ್ದನಿ ತೀಕಿ ಬಂದು ಹೇಮೇವ್ ಬಂದೈತಿ ಹೌದು ಯಾಕ ಒಳಗೆ ಬಂದಿಲ್ಲ ಯಾಕ ಒಳಗೆ ಬಂದಿಲ್ಲ ಅಂದ್ರೆ ಅಲ್ಲಿ ಹೊಲಿ ಅನ್ನುವಂಥದ್ದು ಇರ್ತೈತಿ ಒಳಗೆ ಹೌದು ಹೊಲಿ ಅಂದ್ರೆ ಏನ ಹೊಲಸು ಅನ್ನುವಂಥದ್ದು ಇರ್ತೈತಿ ತಿಳ್ಕೊಂಡ ಆ ಬ್ರಹ್ಮ ಅಂದ್ರೆ ಪವಿತ್ರವಾದವನು ಅದಕ್ಕೆ ಅವ್ನು ಹೊಲಸು ಇರ್ತೈತಿ ನಿನ್ನ ಮೊದಲು ಆಳ ಮಾಡಿ ಇಟ್ಟಾನ ಮುಂದೆ ಹೌದು ನೀ ಆಳಂದ್ರ ಹೆಂಗ ಅವ್ ಹೇಳಿದಾಗ ಸುಮ್ಮ ಇದನ್ನ ಬರುದು ಬರುವಾಗ ಶೆಟ್ಟಿವೆ ಅಂದ್ರ ಸುಮ್ಮ ಬರದು ಬರುದು ಅಟ್ಟ ನೀ ಹೆಚ್ಚಿನ ಕೆಟ್ಟ ಹೇಳ್ತಿ ಅಂತ ನೀ ಹೆಚ್ಚಿನ ಕಿದ್ದಿ ಅಂದ್ರ ಒಂದು ತಗದಾಗ ಕೇಳ್ತೀನಿ ನೀನು ಏನಪ್ಪ ಯಾಕಂದ್ರ 5 ದಿವಸಕ್ಕೆ ಬಂದ ನೀನ ಹೆಣಿಬಾರ ಬರಿತ ಅಂತ ಹೇಳ್ತಿ ಅದು ಬಂದೈತ್ರಿ ಇದು ಒಂದ ಐತಿನ ಇದೊಂದು ಹೇಳಿನಂದ್ರ ಈಕಿನ ಮನ ಕೊಟ್ನಿ ಅದಕ್ಕ ಶೆಟ್ಟಿವೆ ಬಂದ ಹನಿವಾರ ಬರಿತಾಳ 5 ದಿವಸಿಗೆ ನಮ್ಮ ಶೆಟ್ಟಿವೆ ಅಂದ್ರ ದೊಡ್ಡಕ್ಕೆದಾಳು ಅಂತ ನೀ ಹೇಳ್ತಿ ಹೌದು ಆದ್ರ ನಿನಗೊಂದು ಮಾತು ಹೇಳ್ತಾನ ಹಂಗ ಶೆಟ್ಟಿವಿನ ದೊಡ್ಡಕ್ಕೆದಾಳು ಅಂತ ನೀ ಹೇಳ್ತಿ ಹೌದು ಈಗ ಒಂದು ಕೂಸು ಏನು ಮಾಡ್ತೈತಿ ಈಗ ಒಂದು ಕೂಸು ಏನು ಮಾಡ್ತೈತಿ ಅಂದ್ರ 5 ದಿವಸಿಗೆ ಬಂದ ನೀ ಬರಿತಿ ಅಂತ ನೀ ಹೇಳ್ತಿ ಆದ್ರ ಒಂದೊಂದು ಕೂಸು ಹುಟ್ಟಿದ ಪೆಟ್ನ ಸಾಯ್ತೈತಿ ಮತ್ತ ಅದ್ರ ಹನಿವಾರ ಯಾರು ಬರದಿರ್ತಾರ ಮತ್ತ ಒಂದೊಂದು ಕೂಸ ಹೊಟ್ಟಾಗ ಸತ್ತಿರ್ತೈತಿ ಅದ್ರ ಹನಿವಾರ ಯಾರು ಬರದಾರ ಮತ್ ನಿಮ್ಮ ಅವ್ವ ದೊಡ್ಡಕ್ಕೆ ಬಾಳ ಹೇಳ್ತಿ ಆದ್ರೆ ನಿಮ್ಮ ಅವ್ವನ ನಿನ್ನ ಮಗನ ಹನಿವಾರ ನಿನಗ ಬರ್ಯಾಕ ನೀಗಿಲ್ಲ ಶೆಟ್ಟಿವಿ ಹೌದು ಏನಂತ ಬರ್ದಾಳ
ಹೈಡ್ರೋಟಿಗೆ ಸಾಯ್ತಾಳ ಮತ್ತೆ ಅಕ್ಕಿ ಹೆಣ್ಣಿಬಾರ ಯಾರು ಬರ್ತಾರ ಯಾಕಂದ್ರ ಈಕೆ ಹಣಿವಾರ ಈಕೆ ಮಗನ ಹಣಿವಾರ ಈಕೆಗೆ ಬರ್ಯಾಕ ನೀಗಿಲ್ಲ ಆ ಬ್ರಹ್ಮನ ಕೇಳ್ಬೇಕಂತೇಳಿ ಒಂದು ದಗದ ಮಾಡ್ಯಾಳ ಈ ಮಶೀಬನ ಶೆಟ್ವಿ ಏನ್ ಮಾಡ್ಯಾಳು ಏನ್ ಮಾಡ್ಯಾಳ ಅಂದ್ರ ಆ ಬ್ರಹ್ಮನ ಕೇಳಲಾರ್ದ ನಾನೇ ಶಾಣೆ ಆಗಬೇಕು ನನ್ನ ಮಗನ ಹಣಿವಾರ ನಾನ ಬರಿಬೇಕು ಅಂತೇಳಿ ತನ್ನ ಹಣಿವಾರ ತಾನ ಬರ್ದಾಳ ಮಗನ ಹಣಿವಾರ ಏನಂತೇಳಿ ಬರ್ದಾಳು ಏನಂತ ಬರ್ದಾಳ ಅಂದ್ರ 33 ಕೋಟಿ ದೇವ್ರ ದೇವತ್ಯಾರ ಒಳಗ ಈ ಕಡೆ ಸೂರ್ಯ ಅದಾನು ಈ ಕಡೆ ಚಂದ್ರ ಅದಾನು ಈ ಕಡೆ ಸೂರ್ಯ ಅದಾನು ಈ ಕಡೆ ಚಂದ್ರ ಅದಾನು ಇವ್ರು ಯಾವಾಗೂ ಕೂಡಂಗಿಲ್ಲ ನನ್ನ ಮಗನ ಹಣಿವಾರ ನಾ ಹಿಂಗ ಬರಿಬೇಕು ಇವ್ರು ಯಾವಾಗೂ ಕೂಡಂಗಿಲ್ಲ ನನ್ನ ಮಗನ ಸಾವ ಆಗಂಗಿಲ್ಲ ಅಂತೇಳಿ ಹಣಿವಾರ ಬರಿಬೇಕಂತ ಬರ್ದಾಳ ನೋಡಿ ಎಷ್ಟು ಶಾನೆ ಆಗ್ಯಾವ ಅವಾಗ ಮಗ ದೊಡ್ಡವಾದ ಹರ್ಯಕ ಬಂದ ಮದುವೆ ಮಾಡ್ಬೇಕಂದ್ರೆ ಶೆಟ್ವಿ ಹೌದು ಮತ್ತೆ ಮದುವೆ ಮಾಡ್ಬೇಕಂದ್ರೆ ಎಲ್ಲಾರನು ಕರ್ಸಬೇಕಲ್ಲ ಹೌದು ಕರ್ಸಬೇಕಾದ್ರೆ 33 ಕೋಟಿ ದೇವತೆಯರಿಗೆಲ್ಲ ಆಮಂತ್ರಣ ಕೊಟ್ಟಳು ಎಲ್ಲಾರು ಬರ್ಬೇಕಂತ ಡಂಗರ ಸಾರು ಎಲ್ಲಾರು ಮದುವೆ ಬಂದ್ರು ವಿಜೃಂಭಣೆ ಮದುವೆ ನಡೀತು ಅವಾಗ ಮದುವೆ ಮಾಡೋ ಟೈಮ್ದಾಗ ಏನಾಯ್ತು ಈ ನಕ್ಕಿ ಕಾಳು ಹೋಗೋ ಟೈಮ್ ಬಂದಿತ್ತು ಮನ್ನಾಗ ಸೂರ್ಯನು ಚಂದ್ರನು ಮಾತಾಡ್ತಾರ ಏನಂತ ಮಾತಾಡ್ತಾರ ಅಂದ್ರ ಈಗ ನೋಡು ಎಲ್ಲಾ ದೇವತೆಯರಿಗೆಲ್ಲ ಹೇಳ್ಯಾಳು ಏನೋ ಗಡಬಡಿಯಾಗ ನಮ್ಮ ನಟ ಮರ್ತಾಳ ಇಬ್ರು ಎಲ್ಲಾರು ಹೋಗ್ಯಾರ ಏನ್ ನಾವು ಅಟ್ಟ ಬಿಟ್ಟು ಅಂದ್ರೆ ಸುಮಾರು ಆಕ್ಯಪ್ಪ ಬಿಡುದು ಬೇಡ ಅಂತ ತಿಳ್ಕೊಂಡು ಏನ್ ಮಾಡ್ರು ಸೂರ್ಯನು ಮತ್ತೆ ಚಂದ್ರನು ಮಾತಾಡಿರತ್ ನಾವು ಹೋಗೋಣ ಮದುವೆಗೆ ಅಂತ ಮಾತಾಡಿ ಈ ಕಡೆದು ಸೂರ್ಯ ಬಂದತ್ತ ಈ ಕಡೆದು ಚಂದ್ರ ಬಂದತ್ತ ಇನ್ನ ನಿನ್ನ ಮಗನ ಅಕ್ಕಿ ಕಾಳ ಬಿದ್ರಿಕೆಲ್ಲ ಮರಣ ಮಾಡಿ ಹೋದೆ ಅಲ್ಲೇ ಸತ್ತು ಹೋದ ಮಗ ಹೌದು ಮತ್ ಹೆಂಗ ಶೆಟ್ವಿ ಹೆಂಗ ದೊಡ್ಡಕಿನಿ ಶೆಟ್ಟಿ ಹೆಂಗ ದೊಡ್ಡಕ್ಕೆ ಈಕೆ ಶೆಟ್ವಿ ದೊಡ್ಡಕ್ಕೆ ಅಲ್ಲ ಈಕಿನ ಶೆಟ್ವಿನ ಒಂದು ಕೈಯಾಗಿನ ಹಾಳ ಮಾಡಿ ತಂದು ಇಟ್ಟಾನ ಹೌದು ನೀ ಹೆಚ್ಚಿನಕ್ಕೆ ಇದ್ದೆ ಅಂದ್ರ ಆ ಹುಟ್ಟಿದ ಕೂಸನ ಕೂಸ್ ಯಾಕೆ ಸಾಯ್ತೈತಿ ಹೊಟ್ಟಾಗಿನ ಕೂಸ್ ಯಾಕೆ ಸಾಯ್ತೈತಿ ಅದ್ರ ಹಣಿವಾರ ಯಾರು ಬರ್ದಿರ್ತಾರೋ ಮತ್ತ ನಿನ್ನ ಹಣಿವಾರ ಯಾರು ಬರ್ದಾರ ನೀ ಹಾಡದ ಪಟ್ಟಿಗೆ ಸಾಯ್ತಿ ನೀನು ಹಣಬಾರ ಯಾರು ಬರ್ದಾರು ಹೌದು ಅದಕ್ಕೊಂದು ಕ್ಯಾಲಿ ಹಾಡಿ ನೋಡುನು ಮಾತು ಮಾಸ್ತರ್ ಯಾಕಂದ್ರೆ ಇನ್ನೊಂದು ಹಾಕಿದ ಒಂದು ಅಪೇಕ್ಷೆ ಐತಿ ಬರ್ಲಿ ಅದು ಕೇಳಿದಂತ ಅದು ಹೇಳ್ತಾಳ ನೋಡುನು ನೀ ಕೇಳಿದಂತ ಪ್ರಶ್ನೆಕ ಸರಿಯಾದ ಉತ್ತರ ನಾನು ಕೊಟ್ಟೇನೆ ನಾನು ಕೊಟ್ಟೇನೆ ನಾನು ಹೇಳೇನೆ ಹೇಳಿ ಸಬಕ ನಾನು ವಂದನೆ ಮಾಡ್ತೇನೆ ನೀವು ಕರೆಸಿದಾಗ ಬರ್ತೇನೆ ಬರ್ತೇನೆ ಊರ ಒಳಗ ಹುಲ್ಕಂಠೇಶ್ವರ ನನದಾನ ಹುಲ್ಕಂಠೇಶ್ವರ ನನದಾನ ಹುಲ್ಕಂಠೇಶ್ವರ ನನದಾನ ಏ ಹುಲ್ಕಂಠೇಶ್ವರದಯ ನನ್ನ ಮ್ಯಾಲ ಹೇಳಿದ ಪ್ರಶ್ನೆ ಕೊಟ್ಟನೆ ನಿನಗ ನೀ ಕೇಳಿದ ಅಂತ ಸರಿಯಾದ ಉತ್ತರ ಕೊಟ್ಟ ನಿನ್ನ ಮಾತ್ರ ನೋಡ ವ್ಯತ್ಯಾಸದಾಗ ನಡಿಲಿ ಏ ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಾವಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಸಂಭವ ನಾಮ ಹವದು ನಿನ್ನ ನಂಬಿದ ಭಕ್ತ
ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಸಗುಣ ನಿರ್ಗುಣ ಎರಡು ಹವದು ನೋಡ ಆರೋಪ ರೂಪ ಹವದು ಸ್ವರ್ಗ ಮರ್ತೆ ಪಾತಾಳ ಲೋಕ ತುಂಬಿ ತುಳಕಿದೆ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಕಣ್ಣಿಗೆ ಕಾಣದ ನೋಡ ಪರಬ್ರಹ್ಮ ಹವದು ಭಕ್ತವತ್ಸಲ ನೀನು ದಯಾನಿಧಿ ಹವದು ವ್ಯಸ ಕೊಡದ ನೀಲಕಂಠ ಶ್ರೀ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಅಥಣಿಯ ಪೂರ್ವದಲ್ಲಿ ನೋಡ ಶಿವಯೋಗಿ ಹವದು ನಿನ್ನ ನಾಮವೇ ನಮಗೆ ಅಮೃತ ಹವದು ಕವಿ ಮುರಳೀಧರ ನಮಗೆ ಸಾರಥಿ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಗೈವಿಷ ಅಜ್ಜ ಅವರಾದರೂ ಕೂಡ ಆಶೀರ್ವಾದ ರೂಪದಿಂದ ನಮ್ಮ ಆಶೀರ್ವಾದ ಅವರಿಗೆ ಮುಟ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ ರೂಪದಿಂದ 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಲಕ್ಷ ಸ್ವೀಕರಿಸ್ತೀನಿ. ಮನೆ ತಗೋದು.